ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ನ್ಯೂಸ್. ಕಟ್ಟೆ ಗಣಪತಿ ಮಹಿಳಾ ಒಕ್ಕೂಟದಿಂದ 14ನೇ ವರ್ಷದ ವಾರ್ಷಿಕ ಸಮಾರಂಭವನ್ನು ಯಶಸ್ವಿಯಾಗಿ ಉದ್ಘಾಟಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಮಾಜಿ ಕೌಶಲ್ಯ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ. ಕೊರಟಗೆರೆ ಪಟ್ಟಣದ ಕಟ್ಟೆ ಗಣಪತಿ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದಂತಹ ಕಾಳಂಜಿಯಂ ಒಕ್ಕೂಟದ ಕಟ್ಟೆ ಗಣಪತಿ ಮಹಿಳಾ ಸ್ವಸಹಾಯ ಸಂಘದ 14ನೇ ವರ್ಷದ ವಾರ್ಷಿಕೋತ್ಸವ ಮಹೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ ಮಹಿಳಾ ಒಕ್ಕೂಟದ ಸದಸ್ಯರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮುರಳೀಧರ್ ಹಾಲಪ್ಪನವರು, ಮನೆಗಳಲ್ಲಿ ಪುರುಷರಿಗಿಂತ ಮಹಿಳೆಯರ ಪಾತ್ರವೇ ದೊಡ್ಡದು. ಗಂಡನಿಂದ ಹಿಡಿದು ಮಕ್ಕಳವರೆಗೂ ಎಲ್ಲ ಕೆಲಸವನ್ನ ಜವಾಬ್ದಾರಿಯಿಂದ ನಿಭಾಯಿಸುವ ಪಾತ್ರವೇ ಹೆಣ್ಣು. ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳಿಗೆ 5 ಭಾಗ್ಯಗಳನ್ನು ನೀಡಿದೆ. ಇನ್ನು ಇಂತಹ ಕಾಳಂಜಿಯಂ ಒಕ್ಕೂಟದ ಸಂಘಗಳು ತುಂಬಾ ಉತ್ತಮವಾದ ಕೆಲಸಗಳನ್ನು ಮಾಡುತ್ತಿವೆ. ಇಂತಹ ಸಂಸ್ಥೆಯ ಸಹಕಾರದಿಂದ ಇಷ್ಟು ಗ್ರಾಮೀಣ ಭಾಗದ ಮಹಿಳೆಯರು ಇಂದು ಸ್ವಾವಲಂಬಿಗಳಾಗಿ ದುಡಿಯುತ್ತಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾಳಂಜಿಯಂ ಸಂಸ್ಥೆಯ ಮಾನಮ್ಮ ಬ್ಲಾಕ್ ಇನ್ಚಾರ್ಜ್ ಶ್ರೀನಿವಾಸ್, ಶೈಲಜಾ, ರೇಣುಕಾ, ಮಹಾಲಕ್ಷ್ಮಿ, ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ಮಂಜುನಾಥ್, ಲೋಕೇಶ್, ಆರೋಗ್ಯ ಇಲಾಖೆಯ ರವಿಕುಮಾರ್, ಗಾಯತ್ರಿ, ರಘು ಸೇರಿದಂತೆ ಕಾಳಂಜಿಯಂ ಒಕ್ಕೂಟದ ಎಲ್ಲಾ ಮಹಿಳಾ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. 27 ಪಂಚಾಯಿತಿ, 127 ಹಳ್ಳಿಗಳು, 22 ಪಂಚಾಯಿತಿ 127 ಗ್ರಾಮಗಳಿಂದ ತಾವುಗಳಿಲ್ಲಿ ಬೆಳಿಗ್ಗೆಯಿಂದಲೂ ಬಂದಿಲ್ಲಿ ಕೂತಿದ್ದೀರ. ದಯಮಾಡಿ ಕ್ಷಮೆ. ಇಲ್ಲಿ 10:30 ಕರೆಕ್ಟ ಬಂದೆ. ಇಲ್ಲಿಗೆ ಒಂದು 15 ನಿಮಿಷ ಕಾಯಿದ್ವಿ. ಇಲ್ಲ, ಎಲ್ಲರೂ ಮನೆಗಳಲ್ಲಿ ಪ್ರತಿಯೊಬ್ಬರು ಹೆಣ್ಣುಮಕ್ಕಳಿಗೂ ಜವಾಬ್ದಾರಿ ಇರ್ತವೆ. ಗಂಡಸರಿಗಿಂತ ನಮ್ಮ ಹೆಣ್ಣುಮಕ್ಕಳಿಗೆ ಜಾಸ್ತಿ ಜವಾಬ್ದಾರಿ ಇರ್ತವೆ. ವ್ಯವಹಾರಗಳೆಲ್ಲ ಮುಗಿಸ್ಕೊಂಡು ಅವ್ರೊಂದು 11:30 ಬರ್ತಾರೆ ಅಂದ್ರು ಅದಕ್ಕೆ ಮಧುಗಿರಿ ಹೋಗಿ ಬರೋಷ್ಟೊತ್ತಿಗೆ ತಡ ಆಯ್ತು. ನಂದೇನು ಮಿಸ್ಟೇಕ್ ಇಲ್ಲ. ಇವತ್ತು ನಾವು ಮಂದಿ ನಿಮ್ಮ ಜೊತೆನೇ ಇದ್ವಿ. ನಿಮ್ಮ ಈ ಪತ್ರ ಕೊಟ್ಟಿದ್ದಾರೆ, ಒಂದು ನಿಮಗೆ ನಿವೇಶನ ಹಾಗೂ ಕಟ್ಟಡ ಬೇಕು ಅಂತೇಳಿ. ನಿವೇಶನ ಇಲ್ಲಿವರೆಗೂ ತಗೊಂಡಿಲ್ಲ. ನ್ಯೂಸ್ ಕರ್ನಾಟಕ ಒಂದು ವರದಿ, ಮುತ್ತುರಾಜ್, ಕೊರಟಗೆರೆ.